ವೀಕ್ಷಕರೇ, ನಮ್ಮ ವನಸಿರಿ ನಾಡು ಪ್ರಕೃತಿ ಸೊಬಗಿನ ಬೀಡಾಗಿರುವ HD ಕೋಟೆ ಮತ್ತು ಸರಗೂರು ತಾಲೂಕಿನ ಈ ನೆಲದಿಂದ ಹರಿಯುವಂತಹ ನೀರಿನಿಂದ ಲಕ್ಷಾಂತರ ಹೆಕ್ಟೇರ್ ಹೊಲ ಗದ್ದೆಗಳ ಜೊತೆಗೆ ಕೋಟ್ಯಾಂತರ ಜನರ ದಾಹ ಇಂಗಿಸುತ್ತಿರುವ ಹಾಗೂ ಲಕ್ಷಾಂತರ ಪ್ರಾಣಿ ಪಕ್ಷಿಗಳನ್ನು ತನ್ನ ಒಡಲಿನಲ್ಲಿ ಸಾಕಿ ಸಲಗುತ್ತಿರುವ ಈ ತಾಲೂಕಿನ ನೆಲದ ಪರಿಸ್ಥಿತಿ ನೆನೆಸಿಕೊಂಡರೆ ಆತಂಕ, ದುಃಖ, ದುಗುಡಗಳನ್ನೇ ತುಂಬಿಬಿಡುತ್ತೆ. ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಖರಾಬು ಮತ್ತು ಗೋಮಾಳಗಳಂಥ ಭೂಮಿಗಳನ್ನು ರಿಯಲ್ ಎಸ್ಟೇಟ್ ದಂಧೆಕೋರರ ಜೊತೆಗೂಡಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಬಡ ರೈತರಿಗೆ ಸೇರಬೇಕಾದ ಭೂಮಿಗಳನ್ನು ಮಾರಾಟ ಮಾಡಿ ಕೋಟಿ ಕೋಟಿ ಹಣ ಲೂಟಿ ಹೊಡೆಯುತ್ತಿರುವಂತಹ ಪ್ರಕರಣವಿದು. ಅಕ್ರಮ ಸಕ್ರಮದ ಅಡಿಯಲ್ಲಿ ರೈತರಿಗೆ ಭೂಮಿ ನೀಡಿ ರೈತರ ಬಾಳನ್ನು ಹಸನು ಮಾಡಬೇಕಾದಂಥ ಸರ್ಕಾರಿ ಅಧಿಕಾರಿಗಳೇ ಕೆಲವು ಭೂಮಾಫಿಯಾದವರ ಜೊತೆಗೂಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರೈತರ ಜಮೀನುಗಳನ್ನು ಕಬಳಿಕೆ ಮಾಡಿ ರೈತರನ್ನು ಸಾಲದ ಸುಳಿಗೆ ಸಿಲುಕಿಸಿ ಪ್ರಾಮಾಣಿಕ ಬಡ ರೈತರನ್ನು ಸಾವಿನ ದವಡೆಗೆ ತಳ್ಳುತ್ತಿರುವ ಅಪರೂಪದ ಪ್ರಕರಣವೊಂದನ್ನು ನಾನಿವತ್ತು ನಿಮ್ಮ ಮುಂದೆ ತರುತ್ತಿದ್ದೇನೆ. ದಯವಿಟ್ಟು ಈ ಒಂದು ವಿಷಯವನ್ನು ಇಡೀ ಕರ್ನಾಟಕದ ಜನತೆಗೆ ಹಾಗೂ ರೈತ ಕುಟುಂಬಗಳಿಗೆ ಹಾಗೂ ರೈತ ಹೋರಾಟಗಾರರಿಗೆ ಈ ಒಂದು ಸುದ್ದಿಯನ್ನು ಶೇರ್ ಮಾಡಿ. HD ಕೋಟೆ ಮತ್ತು ಸರಗೂರು ತಾಲೂಕಿನ ಬಡ ರೈತರಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿ ನ್ಯಾಯ ಕಲ್ಪಿಸಿದಂತಹ ಬಡಗಲಪುರದ ನಾಗೇಂದ್ರಣ್ಣನವರಿಗೂ ಹಾಗೂ ಬಡ ದಲಿತ ಕುಟುಂಬಗಳ ಪರ ಹೋರಾಟ ಮಾಡಿದಂತಹ ಶ್ರೀ ಬೆಟ್ಟಯ್ಯ ಕೋಟೆರವರಿಗೂ ಈ ಸುದ್ದಿಯನ್ನು ತಲುಪಿಸಿ ಬಡ ರೈತ ಕುಟುಂಬಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಈ ಒಂದು ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿಕೊಡಿ. ನಾವೇನಪ್ಪ ಅಂತಂದ್ರೆ 30-35 ವರ್ಷದಿಂದ ಜಮೀನು ಮಾಡ್ತಾಯಿದ್ವಿ. ನಮ್ಮ ತಂದೆಯವರು ಬೇಕಿತ್ತು, ಎಲ್ಲನೂ ಮಾಡಿರೋರು. ಇವಾಗ ಅಮ್ಮವರು ಎಲ್ಲಿದ್ರೆ ಏನು ಕತೆ ಮಾಂತೇಸ್ ತಗೊಂಡು ಕುಣಿಸ್ಬಿಟ್ಟು ನಮ್ಗೆ ಇವಾಗ ಭಾರಿ ಹಿಂಸೆ ಕೊಡ್ತೀವ್ರ. ಆದ್ದರಿಂದ ಇವ್ರು ಬಂದು ನಾವು ಯಾರ ಅನ್ನೋದೇ ಗೊತ್ತಿಲ್ಲ. ಇವರು ಇವು ಕಳೆದ 1 ವರ್ಷದಿಂದ ತೆಗೆದು ಬೇಲಿ ಹಾಕ್ಬಿಟ್ಟು ನಮಗೆಲ್ಲ ಭಾರಿ ಹಿಂಸೆ ಕೊಡ್ತೀವ್ರ. ಅದರಿಂದ ನಮ್ಗೆ ನ್ಯಾಯ ದೊರಕಿಸಿ ನಮ್ಗೆ ಭೂಮಿ ನಮ್ಮಂತೆ ನಮ್ಗೆ ಕೊಡ್ಕೊಡ್ಬೇಕು ಅಂತ ನಾವು ಕೈ ಕೇಳ್ಕೊತೀವಿ. ನಾವು 35 ವರ್ಷದಿಂದ ನಮ್ಮ ತಂದ ತಾಯಿಗಳು ಏನೋ ಒಂದು ಗುಡ್ಗಾಪಿ ಕುಡ್ಕೊಂಡು ಇದೆಲ್ಲ ಮೇಳ ಬಿದ್ದಿತ್ತು, ಪೂರ್ತಿ ಮೇಳ. ಅದ ತರದು ಮಾಡಿರೋದಕ್ಕೆ ಈ 35 ವರ್ಷದಿಂದ ನಾವು ಅನುಭವದಲ್ಲಿ ಇಲ್ಲಿ 2 ಎಕರೆ 1 ಎಕರೆ ಅನುಭವದಲ್ಲಿ ನಮ್ಮ ರೈತರು. ಈಗ ಇವು ಅಮ್ಮ ಬಂದು ನಂದು ಅಂದ್ಬಿಟ್ಟು ದಬ್ಬಾಳದಿಂದ ನಮ್ಮನ್ನೆಲ್ಲ ಬೆದರಿಸಿ, ರೈತರುಗಳನ್ನೆಲ್ಲ ಬೆದರಿಸಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿನ್ನ ಪೊಲೀಸು ಕೊಡ್ತೀನಿ ಹಂಗೆ ಮಾಡ್ತೀನಿ ಅಂತ ಅಧಿಕಾರವಂತರು ಹೇಳಿ ಈಗ ನಂದು ಅಂದ್ಕೊಂಡು ಈ ಅಧಿಕಾರಸ್ಥರು ರೈತರಿಗೆ ಸಪೋರ್ಟ್ ಕೊಡ್ತೇ ಇಲ್ಲ. ಅವರು ರೈತರ ನೀವು ಸಪೋರ್ಟು ನೀವು ಬರಬೇಡಿಯಪ್ಪ ಅನ್ನೋದು, ಕಂಪ್ಲೀಟ್ ಕೊಡೋದು, ಮಟ್ಟೋದು ಎಲ್ಲನೂ ಎದುರಿಸೋದು, ಈ ಥರ ದೌರ್ಜನ್ಯ ಮಾಡ್ತಾಳೆ ಇವಮ್ಮ. ನಾವು ಈ ಜಮೀನು ಯಾವುದೇ ಕಾರಣಕ್ಕೂ ಇಲ್ಲಿ ನಾವು 1 ಎಕರೆ 2 ಎಕರೆಲ್ಲಿ ಕೂತಿರೋರು, ನಾವು ಇದು ಬಿಟ್ಬಿಟ್ಟು ಹೋಯ್ತು ಅಂದ್ರೆ ನಮ್ಗೇನು ಗತಿ ಇಲ್ಲ. ನಮ್ಮ ಮಕ್ಕಳಿಗೆಲ್ಲ ಪಾಸನ ಕೊಡ್ಬೇಕಾಯ್ತು. ಯಾರೋ ಎಲ್ಲೇ ಇರ್ಬೋದು, ದೊಡ್ಡ ದೊಡ್ಡ ಅನುಕೂಲವಾಗಿ ದುಡ್ಡು ಮಾಡಿದಿರೋರು ಅವರು ಹೊಡ್ಕೊಳಕ್ ಏನೋ ಮಾಡ್ತಾ ಇರ್ಬೋದು ಅಷ್ಟೇ. ಅದಂತೂ ನಿಶ್ಚಿತವಾಗಿ ಹೇಳ್ಬೋದು. ಇಲ್ಲ ಸರ್ಕಾರಿ ದಾಖಲೆಯಲ್ಲಿ 131 ಎಕರೆ ಸರ್ಕಾರಿ ಜಮೀನು ಅಂತ ತೋರಿಸ್ತಾ ಇದೆ ಈಗಲೂ RTCಲಿ. ಎಲ್ಲ ಬೇರೆಯವರು ಏನೇನು ಕಥೆ ಬಂದು ಇಲ್ಲಿ ಮಾಡ್ಕೊಂಡಿರೋದು ಹೊರ್ತು ಕುಮಾರರಾಜ ಅರಸನ ಮಕ್ಕ ಆ ಒಬ್ಬ ಒಂದೆಣ್ಣು ಪೆದ್ದೆಣ್ಣು ಅದು ಅಷ್ಟೇ ಹೊರ್ತು ಇನ್ಯಾರು ಇಲ್ಲ. ಅವರು ಭೂವಂಶವೇ ಇಲ್ಲ. ಜಿ ಐನವರು ಸುವರ್ಣಮಣಿ ಕಡೆಯವ್ರು ಅನ್ಕ ಬಂದ್ರೆ ಇವರು ಅದೇನೋ ಕಂಡಿರೋದೇ ಗೊತ್ತಿಲ್ಲ. ಕಡಿಮೆ ನಮ್ಮ ತಂದೆಯವರು 35 ವರ್ಷ 40 ವರ್ಷದಿಂದ ಜಮೀನು ಮಾಡ್ಕೊಬತ್ತಾರ. ಬೇರು ಬೆಂಕ ಬಿತ್ತಿ ಕಿತ್ಕೊಂಡು ಅವ್ರು ಮಾಡ್ಕೊಬತ್ತಿರೋದು. ಇಲ್ಲಿ ನಮ್ಮೂರದ ಒಬ್ಬನು ಮಾಂತೇಶ್ ಅಂತ ಒಬ್ಬ ಬೆಂಗಳೂರಿಂದ ಏಕಾಏಕಿಯಾಗಿ ಯಾರನ್ನ ಸೃಷ್ಟಿ ಮಾಡಿ ಕರ್ಕೊಬಂದು ಜಮೀನನ್ನು ಇಲ್ಲಿ ನೈಟು ರಾತ್ರಿ ಬೇಲಿ ಹಾಕ್ಬಿಟ್ಟು ದಂಧೆ ಮಾಡ್ತಾ ಇದ್ದಾನೆ.
ಅವನನ್ನು ಮಾಂತೇಶನನ್ನು ಯಾವುದೇ ಕಾರಣಕ್ಕೂ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ, ಎಲ್ಲರೂ ಜೋಡಿಸಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನನ್ನಲ್ಲಿ ಕೇಳ್ಕೊತಿದ್ದೀನಿ. ಇದು ಸರಗೂರು ತಾಲೂಕು ಕಂದಲಿಕಿ ಹೋಬಳಿ ಬಿದ್ರಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 83 ಅಂತಂದರೆ ಈ ಭೂಮಿ 131 ಎಕರೆ ಭೂಮಿ ಇದೆ. ಒಟ್ಟಿಗೆ ಇದು ಹಿಂದಿನ ರೆಕಾರ್ಡ್ಗಳು ನೋಡಿದ್ರೆ 171 ಎಕರೆ ಇತ್ತು, ಈಗ 131 ಎಕರೆ ಇದೆ. ಈ ಭೂಮಿ ಸರ್ಕಾರಿ ಗೋಮಾಳ ಅಥವಾ ಖರಾಬ್ ಅಂತಕ್ಕಂಥದ್ರಲ್ಲಿ ದಾಖಲೆಯಲ್ಲಿ ಇದೆ. ನಾವು 5 and 6 ದಾಖಲೆಯನ್ನು ನೋಡಿದ್ದೀವಿ. ಈ ಭೂಮಿಯನ್ನು ರೈತರು, ಇಲ್ಲಿನ ಸ್ಥಳೀಯ ರೈತರು ವ್ಯವಸಾಯ ಮಾಡ್ತಾಯಿದ್ದಾರೆ. ಹಿಂದೆ ಇನಾಮ್ ಅಬಲೇಷನ್ ಆ್ಯಕ್ಟ್ ಅಂತಂದರೆ 1954ರ ಇನಾಮ್ ರದ್ದತಿ ಕಾಯ್ದೆಯ ಪ್ರಕಾರ ಹಿಂದೆ ಗೋಪಾಲ್ ರಾಜ ಅರಸ್ ಮತ್ತು ಮಲ್ರಾಜ್ ಅರಸ್ ಅಂತಕ್ಕಂಥವ್ರಿಗೆ ಇನಾಮ್ದಾರರಾಗಿದ್ದರು. ಅವರಿಗೆ ಇನಾಮ್ ಅಬಲೇಷನ್ ಆ್ಯಕ್ಟ್ನ ಮೇಲೆ ಇಲ್ಲಿ ಒಂದು 3 ಜನಕ್ಕೆ ಭೂಮಿಯನ್ನು ಕೊಡಲಾಯಿತು. ಹಿಂದೆ ಅವ್ರದ್ದು 1948ನೇ ಇಸ್ವಿಲೇ ಅವರಿಗೆ ಸಾಗುವಳಿ ಪತ್ರಗಳನ್ನು ವಿತರಣೆ ಮಾಡಿದ್ದಾರೆ. ಅವರು ಅರ್ಜಿ ಹಾಕ್ಕೊಂಡಿದ್ರು. ಅದರಲ್ಲಿ ಕುಮಾರ ರಾಜ ಅರಸ್ ಅಂತ ಒಬ್ಬರು, ಲಿಂಗರಾಜಮಣ್ಣಿ ಅಂತಕ್ಕಂಥವ್ರೊಬ್ಬರು ಮತ್ತು ಸುವರ್ಣಮಣ್ಣಿ ಅಂತಕ್ಕಂಥವ್ರೊಬ್ಬರಿಗೆ ಕೊಟ್ಟಿದೆ ಅಂತ ಹೇಳ್ತಾರೆ. ಅದರಲ್ಲಿ ಅವರು ಯಾರ್ಯಾರಿದ್ದಾರೋ, ಎಲ್ಲಿದ್ದಾರೋ ಅವ್ರ ವಂಶಿಕರು ಅಂತಕ್ಕಂಥದ್ದು ಈ ಊರಿನ ಜನಗಳಿಗೆ ಈಗಲೂ ಗೊತ್ತಿಲ್ಲ. ಅವರು ಈ ಊರಲ್ಲಿದ್ದರೋ ಇಲ್ಲ ಅಕ್ಕಪಕ್ಕದಲ್ಲಿದ್ದರೋ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದರೆ ಅವರು ಸುಮಾರು ವರ್ಷಗಳಿಂದಲೇ ಕಾಲವಾಗಿ ಹೋಗಿದ್ದಾರೆ, ಅವರಿಲ್ಲ. ಅವರು ಹೆಸರನ್ನ ಹೇಳ್ಕೊಂಡು ಕೆಲವು ಇಲ್ಲಿನ ವ್ಯಕ್ತಿಗಳು ಅಂತಂದರೆ ಇಲ್ಲಿನ ಕೆಲವು ರಿಯಲ್ ಎಸ್ಟೇಟ್ ಪುಡಾರಿಗಳು, ಸ್ಥಳೀಯ ಪುಡಾರಿಗಳು ಬೇರೆ ಬೇರೆ ಮೂಲದ ಜನರನ್ನು ಕರ್ಕೊಂಡು ಬಂದು, ಬಂಡವಾಳಗಾರನ್ನ ಕರ್ಕೊಂಡು ಬಂದು ರೈತರನ್ನ ಒಕ್ಕಲೆಬ್ಬಿಸಿ ಈ ಭೂಮಿನ ಕಬ್ಜಾ ಮಾಡಲಿಕ್ಕೆ ಇದ್ದಾರೆ ಅನ್ನೋದು ಕೂಡ ನಮಗೆ ಇಲ್ಲಿ ಜನಗಳು ಹೇಳದ ಮೇಲೆ, ಇಲ್ಲಿನ ವಾಸ್ತವಾಂಶ ಮೇಲೆ ನಾವು ಕರ್ನಾಟಕ ರೈತ ಸಂಘ ಮತ್ತು ನಮ್ಮ ಎಲ್ಲ ರೈತ ಸಂಘದ ಗೆಳೆಯರು ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿರ್ತಕ್ಕಂಥ ಸತ್ಯ ಒಂದೇನಂತಂದರೆ, ಈ ನಾವು ದಾಖಲೆಗಳನ್ನ ಸ್ಟಡಿ ಮಾಡಿದ್ದೀನಿ. 1972, 73, 74ರವರೆಗೆ ಒಂದು RTC ಬರ್ತದೆ. ಇದು ಆ RTC ಆದಮೇಲೆ RTC ಮುಂದುವರಿಯಲ್ಲ, PWD ಅಂತ ಬರ್ತದೆ. ಆಮೇಲೆ ಗ್ರಾಮ ಠಾಣ ಅಂತ ಬರ್ತದೆ. ಈ ಭೂಮಿ ಒಟ್ಟಾರೆ ಭೂಮಿ ದುರಸ್ತಿಗೊಂಡಿಲ್ಲ. ಈಗಾಗಲೇ ಸಾಕಷ್ಟು ಮಂದಿ ಇಲ್ಲಿ ಫಾರಂ ನಂಬರ್ 57ನ ತುಂಬಿದ್ದಾರೆ. ಅಕ್ರಮ ಸಕ್ರಮದಡಿ ಫಾರಂ ನಂಬರ್ 57 ತುಂಬಿದ್ದಾರೆ. ಆಮೇಲೆ ಇಲ್ಲಿ ಹೆಚ್ಚು ವ್ಯವಸಾಯ ಮಾಡ್ತಿರತಕ್ಕಂಥವ್ರು ಶೆಡ್ಯೂಲ್ಡ್ ಟ್ರೈಬ್ ಅಂದರೆ ನಾಯಕ ವರ್ಗ ಮತ್ತು ಶೆಡ್ಯೂಲ್ಡ್ ಕಾಸ್ಟ್ ದಲಿತ ವರ್ಗದವರು ಇಲ್ಲಿ ವ್ಯವಸಾಯ ಮಾಡ್ತಾರೆ. ಇವರು ಕೆಲವು ಚಕ್ರ ಇನಾಮನ ಗುಂಪಿನವರು ಕೂಡ ಇಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಇನಾಮ್ ಲ್ಯಾಂಡು ಯಾರು ವಾರಸುದಾರರಿಲ್ಲ ಅಂದರೆ ಕಂದಾಯ ಅಧಿಕಾರಿಗಳು ಪ್ರತಿ ವರ್ಷ ಜಮಾಬಂದಿ ಮಾಡುವಾಗ ಈ ಭೂಮಿಯ ವಾಸ್ತವಿಕತೆಯನ್ನು ದಾಖಲೆ ಮಾಡಬೇಕು. ಜೊತೆಗೆ ದಾಖಲೆ ಮಾಡೋದ್ರ ಜೊತೆಗೆ ಇಲ್ಲಿ ವಾರಸುದಾರರು ಇಲ್ಲ ಅಂತಂದರೆ ಯಾರ್ಯಾರು ಬೇಸಾಯ ಮಾಡ್ತಿದ್ದಾರೆ ಏನು ಅಂತಕ್ಕಂಥದ್ದನ್ನೆಲ್ಲ ಕೂಡ ವರದಿಯನ್ನು ಮಾಡಬೇಕು. ಕಂದಾಯ ಇಲಾಖೆಯವರು ಪೂರ್ಣ ವರದಿಯನ್ನು ಮಾಡಿಲ್ಲ. ಒಂದೇನಪ್ಪ ಅಂತಂದರೆ ಇಲ್ಲಿ ವರದಿ ಮಾಡಿರೋ ಮುಖಾಂತರ ಎಲ್ಲವನ್ನು ಕೂಡ ಒನ್ವೇ ಮಾಡಿದ್ದಾರೆ. ಯಾರ್ಯಾರು ರಿಯಲ್ ಎಸ್ಟೇಟ್ನವರಿದ್ದರು ಅವ್ರ ಪರವಾಗಿ ಅವರೇ ಬಂದಿದ್ದರು, ಅವರೇ ಇದ್ದರು ಅಂತಕ್ಕಂಥ ವರದಿಗಳನ್ನು ಯಾರೋ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಎಲ್ಲೋ ಕುಂತು ವರದಿಗಳು ಮಾಡಿರ್ತಕ್ಕಂಥದ್ದಿದೆ. ಇಲ್ಲಿ ಸ್ಥಳೀಯರ ಗ್ರಾಮಸ್ಥರುಗಳು ಯಾವ ಹೇಳಿಕೆಯನ್ನು ಕೊಟ್ಟಿಲ್ಲ, ಇಲ್ಲಿ ವ್ಯವಸಾಯ ಮಾಡೋರನ್ನು ಕೂಡ ಕರೆದಿಲ್ಲ. ಆದ್ದರಿಂದ ಇದು ಈ ಭೂಮಿಯನ್ನು ಬೇರೆ ಯಾರೋ ವ್ಯಕ್ತಿಗೆ, ಹಣ ಇರ್ತಕ್ಕಂಥ ವ್ಯಕ್ತಿಗೆ ಮಾರಾಟ ಮಾಡುವಂಥ ಸ್ಥಳೀಯ ರಿಯಲ್ ಎಸ್ಟೇಟ್ ಪುಡಾರಿಗಳ ಕೈಚಳಕೆಯಲ್ಲಿ ನಡೀತಾ ಇದೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕಂದಾಯ ಇಲಾಖೆ, ಹಿಂದೆ ಇದ್ದಂಥ ತಹಸೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಕಂದಾಯ ಅಧಿಕಾರಿಗಳು, ಗ್ರಾಮ ಲೆಕ್ಕಿಗರು ಎಲ್ಲರೂ ಕೂಡ ಮಾಡಿದ್ದಾರೆ. ಆಮೇಲೆ ನಕಲಿ ಸ್ಕೆಚ್ಚನ್ನು ದಾರಿ ಬಿಡಿಸ್ತೀವಿ ಜನಗಳಿಗೆ ಅಂತೇಳಿ ನಕಲಿ ಸ್ಕೆಚ್ಚನ್ನು ತಯಾರು ಮಾಡಿ ಅವ್ರಿಗೆ ಪೂರಕವಾಗಿರ್ತಕ್ಕಂಥ ಸ್ಕೆಚ್ಚನ್ನು ಕೂಡ ಕೊಟ್ಟಿದ್ದಾರೆ. ಆ ದಾಖಲೆಗಳು ಕೂಡ ಇವೆ. ಸೊ ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ನಮ್ಮದು ಅಂತ ಬಂದಿರತಕ್ಕಂಥವ್ರ ದಾಖಲೆಗಳನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಆದರೆ ಆ ದಾಖಲೆಗಳು ಹೇಳ್ತವೆ ಇವರು ಎಷ್ಟು ಆತುರವಾಗಿ ನಕಲಿ ದಾಖಲೆಗಳನ್ನು ಮಾಡ್ಕೊಂಬಿದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ತದೆ. ಇವ್ರಿಗೂ ಈ ಭೂಮಿಯ ಹಿಂದೆ ಇದ್ದಂಥ ಮಾಲೀಕರಿಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಅಕ್ಷರಶ ಸತ್ಯದಿಂದ ಕೂಡಿದೆ. ಇದನ್ನು ಮರೆಮಾಚಿ ಕಂದಾಯ ಇಲಾಖೆಯವರು, ಕಂದಾಯ ಇಲಾಖೆಗೆ ನಿಯತಗೊಳ್ಳಬೇಕಾದಂಥ ಈ ಒಂದು 20, 30, 40 ಎಕರೆ ಭೂಮಿ ಇದೆ. ಈ ಭೂಮಿಯನ್ನು ಇವರು ಬೇರೆಯವರಿಗೆ, ಹಣವುಳ್ಳಂಥ ವ್ಯಕ್ತಿಗಳಿಗೆ ಇವರೇ ನಿಂತು ಮಾರಾಟ ಮಾಡಲಿಕ್ಕೆ ಕಂದಾಯ ಅಧಿಕಾರಿಗಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ಸ್ಪಷ್ಟವಾಗಿ ಏನು ಆದೇಶ ಅಂತಂದರೆ, ನೀವು ಸಂಬಂಧಿಸಿದಂಥ ಪ್ರಾಧಿಕಾರದ ಜೊತೆ, ಕಂದಾಯ ಪ್ರಾಧಿಕಾರದ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಂಡು ಅರ್ಜಿ ಕೊಟ್ಕೊಂಡು ಮಾಡ್ಕೋಬೋದು ಅಂತ ಹೇಳಿದೆ ಹೊರತು ಅವ್ರಿಗೆ ಯಾವ ಬೇಗನೆ ನೀವು RTC ಮಾಡಿಬಿಡಬೇಕು ಅಂತ ಎಲ್ಲೂ ಅಂಗೀಕಾರ ಮಾಡಬೇಕು ಅಂತ ಹೇಳಿಲ್ಲ. ಆಮೇಲೆ ಜನ ತಕರಾರುಗಳನ್ನು ಸಲ್ಲಿಸಿದ್ದಾರೆ, ಆ ತಕರಾರಿಗೆ ಉತ್ತರನೇ ಇಲ್ಲ. ಇದು ಇಲ್ಲಿರ್ತಕ್ಕಂಥ ಒಂದು ವಾಸ್ತವ. ಈ ತಾಲೂಕಾಗಿರ್ಬೋದು ಅಥವಾ HD ಕೋಟೆ ತಾಲೂಕಾಗಿರ್ಬೋದು, ಇಲ್ಲಿ ಸಾಕಷ್ಟು
2020 ಇಸ್ವಿಲಿ ಏನು 79 AB ಕಾಯ್ದೆಯನ್ನು ಜಾರಿ ಮಾಡಿ ಅದನ್ನು ಎಷ್ಟು ಎಕರೆ ಬೇಕಾದ್ರೂ ಖರೀದಿ ಮಾಡ್ಬೋದು ಅಂತ ಸರ್ಕಾರ ತಂತು. ಅಲ್ಲಿಂದ ಈಚೆಗೆ ಈ ರಿಯಲ್ ಎಸ್ಟೇಟ್ ಗುಂಪಿನವರು ಮತ್ತು ಭೂಮಿಯನ್ನು ಕೊಂಡ್ಕೊಳ್ತಕ್ಕಂಥವ್ರು, ಭೂದಾಹ ಇರತಕ್ಕಂಥವ್ರು ಬಂಡವಾಳಶಾಹಿಗಳು ಇವತ್ತು ಅಮಾಯಕರ ಭೂಮಿಗಳಲ್ಲಿ ಕುಂತ್ಕೊಂಡು ಒತ್ತುವರಿ ಮಾಡ್ಕೊಂಡು ಈ ರೀತಿಯೆಲ್ಲ ಸ್ಥಳೀಯರನ್ನ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಡೀತಾ ಇದೆ. ಇದು ಅಕ್ರಮ ಅಪರಾಧ. ಜಿಲ್ಲಾಧಿಕಾರಿಗಳು ಕೂಡಲೇ ಇಲ್ಲಿಗೆ ಬರಬೇಕು, ಇಲ್ಲಿನ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು, ಅವ್ರ ಮೇಲೆ ಯಾರು ನಕಲಿ ವ್ಯಕ್ತಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇದಕ್ಕೊಂದು ಈ ಭೂಮಿ ಮಂಜೂರಾತಿ ಆಗಬೇಕಾದ್ರೆ ಚೆಕ್ ಬಂದಿ ಇದೆ. ಆ ಚೆಕ್ ಬಂದಿಯನ್ನು ಅಧಿಕಾರಿಗಳು ಓದಿಲ್ಲ. ಅದನ್ನು ಓದಬೇಕು ಕರೆಕ್ಟಾಗಿ. ಅವ್ರು ಓದಿದ್ರೆ ಈ ಭೂಮಿ ಎಲ್ಲಿದೆ ಅಂತ ಕರೆಕ್ಟಾಗಿ ಹೇಳ್ತದೆ. ಆದರೆ ಅದನ್ನು ಓದಿಲ್ಲ. ಓದದೆ ಕೂತ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಏಕಾಏಕಿ ಇವರೇ ಇದ್ದರು, ನಾವು ಹೋಗಿದ್ವಿ ಗ್ರಾಮಸ್ಥರು ಅಂತೇಳಿ ಯಾರ್ದೋ 4 ಜನ ಸೈನ್ಗಳನ್ನು ಇವರೇ ಮಾಡ್ಕೊಂಡಿದ್ದಾರೆ. ಇವರೇ ಮಾಡ್ಕೊಂಡಿದ್ರೆ ಅನ್ನೋದಕ್ಕೆ ಅವರ ವರದಿಗಳೇ ಹೇಳ್ತವೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇದು ಸರ್ಕಾರಿ ಭೂಮಿ, ಇದನ್ನು ಸರ್ಕಾರಕ್ಕೆ ನಿಯತಗೊಳಿಸ್ಕೊಡ್ಬೇಕು, ಈ ಊರನ್ನ ಜನರಿಗೆ ಬಿಡಿಸ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲಿ ಬರಬೇಕು, ಕೂಡಲೇ ಈ ಸರ್ಕಾರಿ ಜಮೀನನ್ನು ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಭೂಮಿನ ಪಾಪ ಅವರ ಪಿತೃರಹಿತವಾಗಿ ಅವರ ತಾತ ಮುತ್ತಾತನ ಕಾಲದಿಂದಲೂ ಸಹ ಪಾಪ ಸ್ವಂತ ಸಾಗುವಳಿ ಮಾಡಿ ಇದನ್ನು ಸ್ವಚ್ಛಗೊಳಿಸಿ ಶುದ್ಧಗೊಳಿಸಿ ಏನೋ ಜೀವನ ಆಧಾರವಾಗಿ ಇಟ್ಕೊಂಡು ಬೆಳೆ ಅಲ್ಪ ಸ್ವಲ್ಪ ಬೆಳೆನ ತಗೊಂಡು ಜೀವನ ಮಾಡಿರ್ತಕ್ಕಂಥವ್ರನ್ನ ಒಕ್ಲೆಬ್ಬಿಸಿ ಅಧಿಕಾರಿಗಳ ಜೊತೆಯಲ್ಲಿ ಯಾರೋ ಬೆಂಗಳೂರು ಇರ್ಬೋದು ಅಥವಾ ಮೈಸೂರು ಇರ್ಬೋದು ಬೇರೆ ಬೇರೆ ಹಣವುಳ್ಳವ್ರನ್ನ ಇಲ್ಲಿ ಕೊಳ್ಳುಬಾಕುವ ಸಂಸ್ಕೃತಿ ಮೂಲಕ ಇಲಾಖಾ ಅಧಿಕಾರಿಗಳು ಬಡ ಜನರ ಬದುಕನ್ನು ಬೀದಿ ಪಾಲು ಮಾಡೋದಕ್ಕೆ ಹೊರಟಿದ್ದಾರೆ. ಅಂಥ ಒಂದು ಬೀದಿ ಪಾಲು ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ. 1 ಪಾಯಿಂಟು. ಜೊತೆಗೆ ಏನು ಈಗ ಬಂದಿದ್ದಾರೆ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಭಾಗಿಯಾಗಿ ಏನು ದುಡ್ಡನ್ನು ಅಥವಾ ಹಣಕ್ಕೆ ಬಲಿಯಾಗಿ ಆಮಿಷೆಗೆ ಒಳಗಾಗಿ ಈ ಭೂಮಿನ ಒತ್ತುವರಿ ಮಾಡಿ ಕಬಳಿಸ್ಲಿಕ್ಕೆ ಬಂದಿದ್ದಾರೆ, ಅವರೆಲ್ಲರೂ ಸಹ ಏನು ಈ ದೇಶಕ್ಕೆ ಅಥವಾ ಅವರು ಮಾಡಿರ್ತಕ್ಕಂಥ ಅಪರಾಧ ಅಕ್ಷಮ್ಯ ಆಗಿದೆ. ಆದರೆ ಅವರು ಟ್ರೆಸ್ಪಾಸ್ ಕೇಸ್ ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇವರೆಲ್ಲ ರೈತರುಗಳು ಈಗಾಗಲೇ ಅಪರಾಧ ಪ್ರಕರಣವನ್ನು ದಾಖಲಿಸಬೇಕಾಗಿತ್ತು. ಅದು ಎಷ್ಟು ಮಟ್ಟಿಗೆ ಅಂದರೆ ಆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಅವ್ರ ಜೊತೆಲಿ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಎದ್ದು ಕಾಳ್ತಾ ಇದೆ. ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಾಗಿರೋದ್ರಿಂದ ಪರಿಶಿಷ್ಟ ಜಾತಿ ನಿಷೇಧ ಕಾಯ್ದೆ ಅಡಿಯಲ್ಲಿ ದೌರ್ಜನ್ಯ ಕೇಸನ್ನು ಈಗ ಆಲ್ರೆಡಿ ಹಾಕಬೇಕಾಗಿತ್ತು. ಸುಮಾರು ನಮಗೆ 1 ತಿಂಗಳಿಂದ ಈಚೆಗೆ ಈ ಮಾಹಿತಿ ನಮಗೆ ಗೊತ್ತಾದ ನಂತರ ಏನಿವತ್ತು ಯಾರೋ ದುಡ್ಡು ಇಟ್ಕೊಂಡು ಬರ್ತಾರೆ, ಅದು ಯಾವ ಬಡ ರೈತರು ಇರ್ತಾರೆ ಅವ್ರನ್ನ ಅಲ್ಲಿ ಒಕ್ಲೆಬ್ಬಿಸಿ ಅವ್ರ ಭೂಮಿನ ಕಿತ್ಕೊಳ್ತಕ್ಕಂಥ ಒಂದು ಹುನ್ನಾರ ಈ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ. ಅದಕ್ಕೆ ಅವಕಾಶ ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂಥ ಈ ಏನು ತಾಲೂಕು ತಹಶೀಲ್ದಾರ್ ಇರ್ಬೋದು, ಸಂಬಂಧಪಟ್ಟಂಥ ಅವರ ಅಧೀನ ಅಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮತ್ತು ಹಣಕ್ಕೆ ಬಲಿಯಾಗಿ ಈ ರೀತಿ ಬೇರೆಯವರಿಗೆ ಒಂದು ದಾಖಲಾತಿ ಮಾಡ್ತಕ್ಕಂಥ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಒಂದು ಮಾಲೀಕತ್ವ ಕೊಡ್ತಕ್ಕಂಥ ಕಂದಾಯ ಇಲಾಖೆ ನಿಯಮಗಳನ್ನ ಗಾಳಿಗೆ ತೂರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು. ಅಪಲೆಂಟ್ ಅಧಿಕಾರಿಗಳು, ಅದು AC ಇರ್ಬೋದು, DC ಇರ್ಬೋದು, ಸಂಬಂಧಪಟ್ಟ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಾದರೂ ಸಹ ಈ ಕಡೆ ಗಮನ ಹರಿಸಿ ಅಧಿಕಾರಿಗಳ ಜೊತೆಯಲ್ಲಿ ಬಡ ರೈತರಿಗೆ ಅನ್ಯಾಯ ಆಗಿರೋದನ್ನು ಪರಿಹರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.